ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಪರವಾಗಿಲ್ಲ. ಇವತ್ತು ವಾಯ್ಸ್ ಎಲ್ಲ ಬಂದಿದೆ, ಚೆನ್ನಾಗಿದೆ. ಕೊಡೆ ಹಾಕೊಡೈತೀನಿ, ಕೊಡು ಇವತ್ತು ಹಾಕೊಡೈತೀನಿ ನೋಡಾಯ್ತು ಅಂತ. ಸೊ ನಾನು ಇವಾಗ ಡ್ಯೂಟಿಗೆ ಹೊರಟೆ. ಸ್ವಾಗತ್ ಅವರು ಊರಿಗೆ ಹೋಯ್ತವ್ರೆ. ಅವ್ರ ಜೊತೆ ನಾನು ಹಂಗೆ ಗಂಗೂರಿಗೆ ಬಿಡಿಸ್ಕೊತೀನಿ ಡ್ಯೂಟಿಗೆ. ನಾವು ಚಿಕನ್ ಗ್ರೇವಿ ಮಾಡಿದ್ದು, ಗ್ರೇವಿಗೆ ಇಡ್ಲಿ ಮಾಡಿತ್ತು ಅಮ್ಮ. ಸೊ ನೈಟು 9 ಗಂಟೆಲೇನೋ ಬಂದರು ಇವರು. ಇವಾಗ ಸ್ವಾಗತ್ ನೈಟು ಹೋಗಬೇಕು ಹುಬ್ಬಳ್ಳಿಗೆ. ಹಾಗಾಗಿ ಅವ್ರ ಮನೆಗೆ ಹೋಗಿ ಅದೇ ಮನೆಗೆ ಊರಿಗೆ ಹೋಗ್ತಿದ್ದಾರೆ ಹರಿನಳ್ಳಿಗೆ. ಚಾಂದು ಹೋಗೋಂಗಿಲ್ವಲ್ಲ, ಹಾಗಾಗಿ ಅವರೊಬ್ಬರೇ ಹೋಗ್ತಾ ಇದ್ದಾರೆ. ನಾನು ಹಾಗೆ ಬಿಡಿಸ್ಕೊಬಿಡ್ತೀನಿ ಗೈಸ್, ಇನ್ನೇನೂ ಇಲ್ಲ. ನಾನು ನಿಮಗೆ ಸಂಜೆ ಮೇಲಿಂದ ಸಿಗ್ತೀನಿ, ಓಕೆನಾ? ಫ್ರೆಂಡ್ಸ್ ಡ್ಯೂಟಿ ಮುಗಿಸ್ಕೊಂಡು ನಾನು ಹೊರಟೆ. ರಾಮನಾಥಪುರ ಹೊಳೆ ನೋಡಿ, ನೀರು ಬಂದು ಫುಲ್ಲೆಲ್ಲ ನೀರೆಲ್ಲ ಖಾಲಿಯಾಗಿಬಿಟ್ಟಿದೆ. ಇಲ್ಲಿ ಬೇರೆ ಹೋದ್ವಾರ ಯಾರೋ ಒಬ್ಬರು ಬಿದ್ದು ಸೂಸೈಡ್ ಬೇರೆ ಮಾಡ್ಕೊಬಿಟ್ಟಿದ್ದಾರೆ. ನನಗೆ ಹೆಂಗೋ ಸೀಟ್ ಸಿಕ್ತು, ಅಲ್ಲಿಂದ ಬಂದೆ. ರಾಮನಾಥಪುರ ಟು ಸಾಲಿಗ್ರಾಮ ಬಂದು ಸಾಲಿಗ್ರಾಮದಿಂದ ದೇವಿ ತಂದರೆ ಬಸ್ನ ಹತ್ತಿದೆ. ಬಟ್ ಅಲ್ಲಿ ಕರ್ಪೂರಹಳ್ಳಿ ಹತ್ತಿರ ಬರಬೇಕಾದ್ರೆ ಒಂದು ಆಟೋ ಏನೋ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತಂತೆ. ಅದನ್ನ ಟಿಪ್ಪರಲ್ಲಿ ಎಳಿತಾ ಇದ್ದಾರೆ. ನಾನು ಫಸ್ಟು ನೋಡ್ದಿದ್ದಂಗೆ ಗಾಬರಿ ಆಗೋದೆ, ಯಾಕಂದರೆ ಮುಂಡೂರವರೆಲ್ಲ ಒಂದು 2 ಬೈಕಲ್ಲಿ ನಿಂತಿದ್ರು. ಓಮೆಗಾಡ್ ಯಾರಿಗೋ ನಮ್ಮ ಮುಂಡೂರವ್ರಿಗೆ ಆಕ್ಸಿಡೆಂಟ್ ಆಗ್ಬಿಡ್ತಾ ಅಂತ ಹೇಳಿ. ಆಮೇಲಿಂದ ಏನೋ ಎಳಿತವ್ರೆ, ಕೆಳಗಡೆ ಬಿದ್ದೋಗೈತಂತೆ, ಯಾರಿಗೂ ಏನೋ ಆಗಿಲ್ಲ ಅಂತ ಹೇಳಿ ವಿಚಾರ ಗೊತ್ತಾದಮೇಲೆ ಸ್ವಲ್ಪ ಸಮಾಧಾನ ಆಯಿತು. ನಮ್ಮ ಮುಂಡೂರವ್ರನ್ನ ನೋಡ್ಬಿಟ್ಟು ನಮ್ಮೂರವ್ರಿಗೆ ಏನೋ ಆಗೋಯ್ತೇನೋ ಅಂತ ಹೇಳಿ ನಾನು ಭಯ ಪಟ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಇದು ಯಾಕೋ ಒಂದು ಅರ್ಧ ಗಂಟೆ ಮೇಲಾಗುತ್ತೇನೋ, ಆ ಕಡೆ ವೆಹಿಕಲ್ ಆ ಕಡೆ ನಿಂತಿದ್ರು, ಈ ಕಡೆ ವೆಹಿಕಲ್ ಈ ಕಡೆ ನಿಂತಿದ್ರು. ಅದಕ್ಕೆ ನಾನು ಸ್ವಾಗತರು ಕಾಲ್ ಮಾಡಿದೆ, ಇಲ್ಲಿ ಕರ್ಪೂರ ಇದೀನಿ ಬನ್ನಿ ಅಂತ ಹೇಳಿ. ಯಾಕಂದರೆ ನಾನು ಆ ಕಡೆಯಿಂದ ನಡ್ಕೊಂಡು ಹೋಗಿ ಪಾಸ್ ಆದರೆ ಆ ಕಡೆಯಿಂದ ಬೈಕ್ ಹತ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳಿ. ನಂಗೆ ಫುಲ್ ಟಯರ್ಡ್ ಆಗಿತ್ತು, ಹಾಗಾಗಿ ಎಷ್ಟು ಬೇಗ ಮನೆಗೆ ಹೋಗಬೇಕು ಅಷ್ಟು ಬೇಗ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ಅದು ಇನ್ನು 5 ಮಿನಿಟ್ಸ್ಗೆ ಅವರು ಮೂವ್ ಮಾಡಿದ್ರು. ಎಷ್ಟೊತ್ತಿಂದ ಈ ಥರ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಬಟ್ ಅದಾದ ಒಂದು 5 ನಿಮಿಷಕ್ಕೆ ಮೂವ್ ಮಾಡಿದ್ರು. ಸ್ವಾಗತ ಅವರು ಬಂದು ವೆಯ್ಟ್ ಮಾಡ್ತಾಯಿದ್ರು. ಸೊ ಮನೆಗೆ ಹೋದೆ. ಹೋಗ್ತಿದ್ದಂಗೆ ಬಿಸಿ ಬಿಸಿ ಬಿರಿಯಾನಿ ಮಾಡಿದ್ಲು ನನ್ನ ತಂಗಿ, ಸಖತ್ತಾಗಿತ್ತು. ನಾನು ಸ್ವಾಗತ ಚಾಂದು ಎಲ್ಲ 3 ಜನ ಕೂತ್ಕೊಂಡು ಅಮ್ಮ ಅವ್ವ ತಿಂದ್ರು. ಯಾಕಂದರೆ ಅವಾಗ 6 ಗಂಟೆ ಆಗಿತ್ತು. ಅವರು 6 ಗಂಟೆ ಟೈಮಲ್ಲಿ ಊಟ ಮಾಡಲ್ಲ. ನಾವಾದರೆ ಬಿಸಿ ಬಿಸಿದು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ತಿಂದು. ಆಮೇಲೆ ಸ್ವಾಗತ ಅವರು 6:15ಗೆ ಹೊರಡಬೇಕಾಗಿತ್ತು. ಹಾಗಾಗಿ ನಾವು 3 ಜನ ಕೂತ್ಕೊಂಡು ತಿಂದು, ಸಖತ್ತಾಗಿತ್ತು ಬಿರಿಯಾನಿ. ಸ್ವಾಗತ್ ಇಬ್ರು ಸೇರಿ ಮಾಡಿದ್ದೀವಿ. ಇಬ್ರು? ಹೌದು, ಸ್ವಾಗತ್ ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ. ಬಿರಿಯಾನಿ ರೆಸಿಪಿನ ಅದ್ರಲ್ಲಿ ಫುಲ್ ವಿಡಿಯೋ ಇದೆ, ಹೋಗ್ಬಿಟ್ಟು ನೋಡಿ ಫ್ರೆಂಡ್ಸ್. ನಾಳೆ ಬರುತ್ತೆ ಇದು, ನಾಳೆ ಬರಲ್ಲ ನಾಡಿದ್ದು ಬರುತ್ತೆ. ನಾನು ಇವಾಗ ಬಂದ ತಕ್ಷಣ ಮುಖ ತೊಳ್ಕೊಂಡು ಸೀರೆ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಬಿರಿಯಾನಿ ಹಾಕ್ಕೊಟ್ಲು ಚಾಂದು. ನಾನು ಚಾಂದು ಸ್ವಾಗತ್ 3 ಜನ ಬಿರಿಯಾನಿ ತಿಂದಾಗ ಸ್ವಾಗತ ಅವರು ಹೊರಡ್ತಾ ಇದ್ದಾರೆ. 6 ಗಂಟೆ 15 ನಿಮಿಷ 6 ಕಾಲು. ಇವಾಗ ಇನ್ನೊಂದು 10 ನಿಮಿಷ ಸ್ವಾಗತ ಅವರು ಹೊರಡ್ತಾರೆ. ನಾನು ಮಾಮೂಲಿ ಮನೆ ಹತ್ರ ಹಾಕುವಂಥ ಡ್ರೆಸ್ ಹಾಕ್ಕೊಂಡು ಮುಖಕ್ಕೆ ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಹ್ಯಾಂಡ್ ಲಿಪ್ ಹಾಕ್ಕೊಂಡಿದ್ದೀನಿ. ಯಾಕೋ ಲಿಫ್ಟಿಗೆ ಹಾಕೋದು ಬೇಡ ಅಂತ ಅನ್ನಿಸ್ತು, ಹಾಗಾಗಿ ಬೆಳಗ್ಗೆನೂ ಹಾಕಿರಲಿಲ್ಲ. ಅಂದರೆ ಡೈಲಿ ಯೂಸಿಗೆ ಬೇಡ ಲಿಫ್ಟಿಕ್ಕು, ಏನಾದರೂ ಫಂಕ್ಷನ್ ಅಥವಾ ಇಂಪಾರ್ಟೆಂಟ್ ಡೇ ಅಥವಾ ಚೆನ್ನಾಗಿ ರೆಡಿ ಆದ ದಿನ ಆ ಥರ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಇದ್ದೀನಿ. ಬೆಳಗ್ಗೆಯಿಂದ ಲಿಫ್ಟಿಗೆ ಹಾಕಿಲ್ಲ ಆ್ಯಂಡ್ ಈಗಲೂ ಹಾಕಿಲ್ಲ. ಕೃತಮ್ಮ ಹಾಯ್ ಮಾಡಿ ಎಲ್ರಿಗೂ. ನೋಡಿ ಹೆಂಗೆ ಆಡ್ತಾರೆ ಪಾಪ. ಸ್ವಾಗತ ಅವ್ರು ಎಷ್ಟೊಂದು ಲಗೇಜ್ ತೊಗೊಂಡಿದ್ದಾರೆ ಗೊತ್ತಾ, 1 2 3 3 ಬ್ಯಾಗು. ಇನ್ನೇನು ಹೊರಡ್ತಾರೆ ಇವಾಗ. ನಾನು ಅಪ್ಪಾಜಿ ಕಾಲ್ ಮಾಡ್ತಿದ್ದಾರೆ ನೋಡಿ, ಲೈಟ್ ಆಫ್ ಮಾಡಲ್ಲ, ಇದೊಂದು ಸಮಸ್ಯೆ ಇದೆ. ಹೊರಡ್ತಾರೆ, ಆದರೆ ಅಪ್ಪಾಜಿ ಬಿಟ್ಕೊಡ್ಬೇಕಿತ್ತು. ಅಪ್ಪಾಜಿ ಬರ್ತಾರೆ, ಅದಕ್ಕೆ ಸ್ವಾಗತ ಅವ್ರ ಜೊತೆ ನಾನೇ ಹೋಗೋಣ ಅಂತ ಈ ಕಡೆಯಿಂದ ಅವ್ರ ಜೊತೆ ಹೋಗಿ ಆ ಕಡೆಯಿಂದ ಗಾಡಿ ತೊಗೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀನಿ ಇವಾಗ ನಾನು ಅವ್ರ ಜೊತೆಯಲ್ಲಿ. ಬರ್ತೀರಾ? ಬಾಯ್ ಬಾಯ್. ಆಯಿತು. ಸ್ವಾಗತ ಅವ್ರ ಗಾಡಿ ಕ್ಯಾನಗರ ಗಾಡೀಲಿ ಹೋಗ್ತಾ ಇತ್ತು, ಅದಕ್ಕೆ ಸ್ಟಾಪ್ ಮಾಡಿದ್ರು. ಇಲ್ಲೇ ನಿಲ್ಲಿಸಿದ್ರು ಅಂತ ಅರ್ಜೆಂಟಲ್ಲಿ ಅವ್ರು ಬ್ಯಾಗ್ ತೊಗೊಂಡು ಹೋದರು. ನಾನು ಬಾಯ್ ಮಾಡ್ಬಿಟ್ಟು ನೋಡ್ತೀನಿ, ಕೀ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡಿ ನನ್ನ ಥರದೇ ಗಾಡಿ, ಸೇಮ್ ಟು ಸೇಮ್. ಈಗ ನೋಡಿ ಇಲ್ಲೊಂದಿದೆ ಆ್ಯಂಡ್ ಇಲ್ಲೊಂದಿದೆ. ಬಟ್ ಇದಕ್ಕೆ ವೈಟ್ ಕಂಬಿ, ನನಗೆ ಬ್ಲ್ಯಾಕ್ ಕಂಬಿ ಹಾಕಿದ್ದಾರೆ. ಹೌದಾ, ಒಂದೇ ಥರ ಸರ್. ಇನ್ನು ಸ್ವಾಗತ ಅವರು ಮಿಸ್ಸಾಗಿ ಎತ್ಕೊಂಡು ಹೋದ್ರು ಅಂತ ಹೇಳಿದ್ನಲ್ವ, ಕೂಗ್ದೆ ಬಸ್ ಮೂವ್ ಆಗೋಯ್ತು. ಆಮೇಲಿಂದವ ಫೋನ್ ಮಾಡ್ತಾಯಿದ್ದೀನಿ, ಫೋನ್ ಎತ್ತುತ್ತಾ ಇಲ್ಲ. ಏನಪ್ಪ ಮಾಡೋದು, ಮನೇಲೊಂದು ಕೀ ಇತ್ತು, ಅಪ್ಪಾಜಿ ಕಾಲ್ ಮಾಡಿ ಮನೆಯಿಂದ ಕೀ ತರಿಸ್ಕೋಬೇಕಿತ್ತು ಅಷ್ಟೇನೆ. ಆಮೇಲಿಂದ ಅವ್ರು ನೆನಪಿಸ್ಕೊಂಡಿದ್ದಾರೆ. ಮುಂದೆ ಚುಂಚನಕಟ್ಟೆ ರೋಡ್ ಹತ್ರ ಪಾಸ್ ಆದಾಗ ನೆನಪು ಮಾಡಿಕೊಂಡು ಇಲ್ಲೊಂದು ಧನ್ವಂತರಿ ಕ್ಲಿನಿಕ್ ಹತ್ರ ಕೊಟ್ಟಿದ್ದೀನಿ, ಇಸ್ಕೊಡಿ ಅಂದ್ಬಿಟ್ಟು ಫೋನ್ ಮಾಡಿದ್ರು. ಇವಾಗ ಗಾಡಿನ ಸ್ವಲ್ಪ ರೋಡಲ್ಲಿ ಹಾಕಿದ್ವಲ್ಲ, ಅದನ್ನು ಸೈಡ್ಗೆ ಹಾಕ್ಬಿಟ್ಟು ನಾನು ಧನ್ವಂತರಿ ಕ್ಲಿನಿಕ್ ಹುಡುಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಬನ್ನಿ ಆ ಕ್ಲಿನಿಕ್ಗೆ ಹೋಗ್ಬಿಟ್ಟು ಕೀ ಇಸ್ಕೊಡ. ಅಲ್ಲಿಂದ ಎಲ್ಲಿ ತನಕ ಇವಾಗ ನೆಟ್ಕೊಂಡ್ಬಂದೆ. ಇಲ್ಲೇ ನೋಡಿ ಆನಂದ ಟೆಕ್ಸ್ಟೈಲ್ ಎದುರುಗಡೆ ಮಾಮೂಲಿ ಸಾಯಿ ಕೃಪಾ ಕ್ಲಿನಿಕ್ ಇದೆ.
ನಾವು ಯಾವಾಗಲೂ ರೆಗ್ಯುಲರಾಗಿ ಹೋಗೋ ಕ್ಲಿನಿಕ್ಕು ಇಲ್ಲಿದೆ ನೋಡಿ, ಧನ್ವಂತರಿ ಮೆಡಿಕಲ್ಸ್. ಇಲ್ಲಿ ಕೊಟ್ಬಿಟ್ಟು ಹೋಗೋರೆ. ಈಗ ಕೇಳೋಣ ಬನ್ನಿ, ಕೀ ಕೊಟ್ರ ಯಾರಾದರೂ ಕೀ ಕೊಡಿ ಅಂತವ. ಅಂದರೆ ಅರ್ಜೆಂಟಲ್ಲಿ ಪಾಪ ಅವ್ರಿಗೆ ಬಸ್ ಮಿಸ್ ಆಗಿದ್ರೆ ಇನ್ನು ಎಷ್ಟೊತ್ತಿಗಿರೋದು, ಫುಲ್ ಖಾಲಿ ಬಸ್ ಹೋಗ್ತಾಯಿತ್ತು, ಅದಕ್ಕೆ ಕೇಳೋಣ ಇವಾಗ. ಸರ್ ಗಾಡಿ ಕೀ ಕೊಟ್ಬಿಟ್ಟು ಹೋದ್ರಲ್ಲ, ಸ್ವಾಗತ್ ಅಂತ ವೈಟ್ ಶರ್ಟ್ ಹಾಕಿದ್ರಲ್ಲ. ಹಾಂ, ಥ್ಯಾಂಕ್ ಯು ಅಣ್ಣ. ಫೈನಲಿ ಗಾಡಿ ಕೀ ಸಿಕ್ತು. ಬನ್ನಿ ಇವಾಗ ನಿಧಾನ ಗಾಡಿ ಓಡಿಸ್ಕೊಂಡು ಹೋಗೋಣ. ಇಲ್ಲೊಂದು ಗುಲಾಬಿ ಅಲ್ಲ, ಇವಳು ಬೇರೆ, ಇವಳು ನಮ್ಮ ಗುಲಾಬಿ ಥರನೇ ಇದ್ದಾಳೆ, ಬಟ್ ನಮ್ಮ ಗುಲಾಬಿ ಅಲ್ಲ. ನಮ್ಮ ಗುಲಾಬಿ ಹತ್ರ ಬಂದೆ. ಇವಾಗ ನಿಧಾನ ಕ್ರಾಸ್ ಮಾಡಿಕೊಂಡು ಗಾಡೀಲಿ ಹೋಗೋಣ ಬನ್ನಿ.